ಹೈಕೋರ್ಟ್ ಪೀಠಕ್ಕೆ ಉತ್ತರ ಕನ್ನಡ ಸೇರ್ಪಡೆಗೆ ವಿರೋಧ ಶುರುವಾಗಿದೆ. ಕಾರವಾರದ ಜಿಲ್ಲಾ ವಕೀಲರ ಸಂಘ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿದೆ. ಹಾಗಾದ್ರೆ ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಕರಾವಳಿಯಲ್ಲಿ ಹೈಕೋರ್ಟ್ ಪೀಠಕ್ಕೆ ಜಟಾಪಟಿ. ಉತ್ತರ ಕನ್ನಡ ಸೇರ್ಪಡೆಗೆ ತೀವ್ರ ವಿರೋಧ. ಕರಾವಳಿಯಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆಗೆ ಪರ ವಿರೋಧಗಳು ಹೆಚ್ಚಾಗಿವೆ. ಮಂಗಳೂರಲ್ಲಿ ಸ್ಥಾಪನೆಗೆ ಕೆಲವರು ಜೈ ಅಂತಿದ್ರೆ ಇನ್ನು ಕೆಲವರು ವಿರೋಧ ಮಾಡುತ್ತಿದ್ದಾರೆ. ಅದರಲ್ಲೂ ಮಂಗಳೂರು ಹೈಕೋರ್ಟ್ ಪೀಠಕ್ಕೆ ಉತ್ತರ ಕನ್ನಡ ಸೇರ್ಪಡೆಗೆ ವಿರೋಧ ವ್ಯಕ್ತವಾಗಿದೆ. ಪ್ರಸ್ತುತ ಆಗಿರುವ ಧಾರವಾಡ ಪೀಠದ ವ್ಯಾಪ್ತಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯನ್ನ ಮುಂದುವರೆಸಬೇಕು, ಇಲ್ಲವಾದರೆ ಜಿಲ್ಲೆಯ ಮಧ್ಯಪ್ರದೇಶದಲ್ಲಿ ಹೊಸ ಪೀಠ ಸ್ಥಾಪಿಸಬೇಕು ಅನ್ನೋದು ನ್ಯಾಯವಾದಿಗಳ ಸಂಘದ ಕೂಗು. ಕರಾವಳಿ ಅಂದ್ರೆ ಕೇವಲ ಮಂಗಳೂರು ಮಾತ್ರವಲ್ಲ, ಕಾರವಾರದವರೆಗೂ ಕರಾವಳಿ ತೀರಾ ಹಬ್ಬಿದೆ. ಕೇವಲ ಮಂಗಳೂರಿಗೆ ಮಾತ್ರ ಪ್ರಾತಿನಿಧ್ಯ ನೀಡಿದ್ರೆ ಉತ್ತರ ಕನ್ನಡ ಜಿಲ್ಲೆಗೆ ಭಾರಿ ಅನ್ಯಾಯವಾಗಲಿದೆ. ಕಾರವಾರದಿಂದ ಮಂಗಳೂರಿಗೆ 267 ಕಿಲೋಮೀಟರ್ ದೂರವಿದೆ, ಸುಮಾರು 5 ಗಂಟೆ ಪ್ರಯಾಣಿಸಬೇಕು. ಆದರೆ ಧಾರವಾಡ ಕೇವಲ 174 ಕಿಲೋಮೀಟರ್ ಅಂತರದಲ್ಲಿದೆ. ಒಂದು ವೇಳೆ ಮಂಗಳೂರಲ್ಲಿ ಸ್ಥಾಪಿಸಿದ್ರೆ ಎಲ್ಲರಿಗೂ ಅನಾನುಕೂಲವಾಗಲಿದೆ ಅಂತಿದ್ದಾರೆ. ಮತ್ತೆ ಹೈಕೋರ್ಟ್ ಪೀಠ ಆದ್ರೆ ಎಲ್ಲರಿಗೂ ಮಧ್ಯವರ್ತಿ ಸ್ಥಳವಾದಂತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಗಲಿ ಅನ್ನೋದನ್ನಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಒಂದು ವೇಳೆ ಯಾವುದೇ ಒಂದು ಅಂದ್ರೆ ಪ್ಯಾರಲಲ್ ಆಗಿ ಅಲ್ಟರ್ನೇಟಿವ್ ಒಂದು ವೇಳೆ ಆಗಲಿಲ್ಲ ಅಂತ ಹೇಳಿದ್ರೆ, ನಮ್ಮನ್ನ ಉತ್ತರ ಕನ್ನಡದಲ್ಲಿ ಆಗುದಿಲ್ಲ ಅಂತ ಹೇಳಿದ್ರೆ ಧಾರವಾಡಕ್ಕೆ ಏನು ಈಗ ಮೊದಲಾಗಿದೆಯಲ್ಲ ಆ ರೀತಿ ಅದನ್ನ ನಾವು ಧಾರವಾಡದಲ್ಲಿ ಇಡಿ ಅಂತ ಕೇಳ್ತಾ ಇದೀವಿ. ಕರಾವಳಿ ಅಂತ ಹೇಳಿದ್ರೆ ಕೇವಲ ಮಂಗಳೂರು ಮಾತ್ರ ಕಾಣ್ತದೆ, ಅದು ಕೇರಳ ಬಾರ್ಡರ್. ಅಲ್ಲಿಂದ ಒಂದು 10-20 ಕಿಲೋಮೀಟರ್ ಹೋದ್ರೆ ಕೇರಳ ಸಿಗ್ತದೆ. ಮಂಗಳೂರಿಂದ ಕಾರವಾರದಿಂದ ಮಂಗಳೂರಿಗೆ ಹೋಗ್ತಕ್ಕಂಥದ್ದು, ಹಳಿಯಾಳದಿಂದ ಮಂಗಳೂರಿಗೆ ಹೋಗ್ತಕ್ಕಂಥದ್ದು, ಸಿರ್ಸಿಯಿಂದ ಮಂಗಳೂರಿಗೆ ಹೋಗ್ತಕ್ಕಂಥದ್ದು, ಇದು ಬಹಳ ಈಗ ಹೊನ್ನಾವರದಿಂದ ಮಂಗಳೂರಿಗೆ ಹೋಗ್ತಕ್ಕಂಥದ್ದು ಬಹಳ ದೂರ ಆಗ್ತದೆ. ಇನ್ನು ಕಂದಾಯ ವಿಭಾಗವು ಬೆಳಗಾವಿ ಪೀಠದ ವ್ಯಾಪ್ತಿಯಲ್ಲಿದೆ. ಹೈಕೋರ್ಟ್ ವ್ಯಾಪ್ತಿಯನ್ನ ಮಂಗಳೂರಿಗೆ ಸ್ಥಳಾಂತರಿಸಿದ್ರೆ ಜನರು ಕಂದಾಯ ವಿಚಾರಗಳಿಗೆ ಬೆಳಗಾವಿಗೆ ಹಾಗೂ ಸಿವಿಲ್ ಪ್ರಕರಣಗಳಿಗೆ ಮಂಗಳೂರಿಗೆ ಅಲೆಯಬೇಕಾದ ಶೋಚನೀಯ ಸ್ಥಿತಿ ನಿರ್ಮಾಣವಾಗಲಿದೆ. ಅಂಕಿ ಸಂಖ್ಯೆಗಳ ದೃಷ್ಟಿಯಿಂದ ನೋಡಿದ್ರೆ ಉಡುಪಿ ಜಿಲ್ಲೆಯಲ್ಲಿ 4 ಮತ್ತು ದಕ್ಷಿಣ ಕನ್ನಡದಲ್ಲಿ 6 ವಕೀಲರ ಸಂಘಗಳಿದ್ರೆ ಉತ್ತರ ಕನ್ನಡದಲ್ಲಿ ಬರೋಬ್ಬರಿ 11 ವಕೀಲರ ಸಂಘಗಳಿವೆ. ನೂತನ ಹೈಕೋರ್ಟ್ ಪೀಠ ಪಡೆಯಲು ಉತ್ತರ ಕನ್ನಡವೇ ಹೆಚ್ಚು ಅರ್ಹವಾಗಿದೆ ಅನ್ನೋದು ವಕೀಲರ ಸಂಘದ ವಾದ. ಉತ್ತರ ಕನ್ನಡ ಜಿಲ್ಲೆಯ ಜನತೆಗೆ ಮಂಗಳೂರು ಬಹಳ ದೂರ, ಒಂದು 200 ಚಿಲ್ಲರೆ ಕಿಲೋಮೀಟರ್ ಅಂತರ ಇಲ್ಲಿಂದ ಮಂಗಳೂರಿಗೆ. ಅದೇ ನಾವು ಈಗಿರೋ ಧಾರವಾಡ ಪೀಠ 100 ಆಡ್ ಕಿಲೋಮೀಟರ್ಸ್. ಸೆಕೆಂಡ್ಲಿ ಹಳಿಯಾಳ, ದಾಂಡೇಲಿ, ಮುಂಡಗೋಡ್, ಯಲ್ಲಾಪುರ್ ಅವರಿಗೆಲ್ಲ ಬಹಳ ದೂರ, 300 ಚಿಲ್ಲರೆ ಕಿಲೋಮೀಟರ್ ಡಿಸ್ಟೆನ್ಸ್ ಆಗ್ತದೆ. ಈಗಿರುವ ಅಂತರ ಅದರ ಅರ್ಧಕ್ಕಿಂತ ಕಡಿಮೆ ಇದೆ ಧಾರವಾಡ. ಒಂದ್ ವೇಳೆ ಉತ್ತರ ಕನ್ನಡ ಜಿಲ್ಲೆಯಲ್ಲಾದ್ರೆ ವೆಲ್ ಅಂಡ್ ಗುಡ್, ನಮ್ಮ ಜಿಲ್ಲೆಯಲ್ಲಾದ್ರೆ ಜನರಿಗೂ ಎಲ್ಲರಿಗೂ ಒಂದು ಸಮಾಧಾನ ಆಗ್ತದೆ. ಒಟ್ನಲ್ಲಿ ಕರಾವಳಿಯಲ್ಲಿ ಹೈಕೋರ್ಟ್ ಪೀಠಕ್ಕೆ ಜಟಾಪಟಿ ಶುರುವಾಗಿದ್ದು ಮುಂದೇನಾಗುತ್ತೆ ಅನ್ನೋದು ಕಾದು ನೋಡಬೇಕಿದೆ. ದರ್ಶನ್ ನಾಯಕ್, ನ್ಯೂಸ್ 18, ಕಾರವಾರ.